ಒಳ್ಳೆ ಸಂದೇಶ ಸರ್. ಪ್ರತಿಯೊಂದು ಹೆಣ್ಣು ಮಗುನು ನೋಡೋ ಮೂವಿ. ಆ್ಯಕ್ಚುಲಿ ಇವಾಗ ಜನ್ರೇಷನ್ ಇರೋ ಹುಡುಗಿರು ಖಂಡಿತವಾಗ್ಲೂ ಈ ಮೂವಿನ ನೋಡಲೇಬೇಕು. ದಯವಿಟ್ಟು ನೋಡಿ, ಪ್ರೋತ್ಸಾಹಿಸಿ ಎಲ್ಲರಿಗೂ. ಯಾಕಂದರೆ ಈ ಥರ ಮೂವಿ ಬರೋದು ತುಂಬ ಕಡಿಮೆ, ಬಂದರೆ ನೋಡಲ್ಲ ಜನ. ದಯವಿಟ್ಟು ನೋಡಿ, ಅವಾಗ ನಿಮಗೆ ತಿಳಿಯುತ್ತೆ ಇವಾಗಿನ ಮಕ್ಕಳು ಎಷ್ಟು ಕೆಡ್ತಾ ಇದ್ದಾರೆ. ಮತ್ತು ಒಂದು ಹೆಣ್ಣು ಕೆಟ್ಟರೆ ಅದು ಹಿಂದೆ ಗಂಡಿರುತ್ತೆ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಹೆಣ್ಣು ಎಷ್ಟು ಕೆಟ್ಟಿರ್ತಾಳೋ ಗಂಡು ಅಷ್ಟೇ ಕೆಡ್ತಾನೆ. ಗಂಡಿಂದನೇ ಹೆಣ್ಣು ಕೆಡೋದು ಅನ್ನೋದು ತೋರಿಸಿದ್ದಾರೆ. ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಖುಷಿ ಆಗುತ್ತೆ. ನನ್ನ ಮಗಳು ಇದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದಾಳೆ. ಬಟ್ ನಮಗೆ ಡೈರೆಕ್ಟರ್ಸು ರಾಕಿ ಸರ್ ಬಗ್ಗೆ ತುಂಬ ಹೋಪ್ ಇತ್ತು. ಅದವ್ರು 100% ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಹೆಣ್ಣು ಅಂತಂದರೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ. ಎಲ್ಲ ಗಂಡು ಮಕ್ಕಳು ಬಂದು ಈ ಪಿಕ್ಚರ್ ನೋಡಬೇಕು. ಎಸ್ಪೆಷಲಿ ಹುಡುಗಿರು, ಎಂಗೇಜ್ ಹುಡುಗಿರು, ಲವ್ ಜಿಹಾದು ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ನಮ್ಮ ಹಿಂದುತ್ವ ಎಲ್ಲೆಲ್ಲೋ ಹೋಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ರಿ, ನಮ್ಮ ಕನ್ನಡ ಪ್ರತಿಭೆಗಳನ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ. ಭಾಳ ಸ್ಟ್ರಗಲಿಂದ ಫಿಲಮ್ ಮಾಡಿದಾರಣ್ಣ. ಒಳ್ಳೆ ಸ್ಟೋರಿ ಇದೆ. ಬಂದು ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ದಾವಣಗೆರೆ ಹುಡುಗ ಪ್ರೋತ್ಸಾಹಿಸಬೇಕು. ಫಿಲಮ್ ಬಂದು ನೋಡಿದ್ರೆ ಅರ್ಥ ಆಗುತ್ತೆ ಸರ್. ಸುಮ್ಮನೆ ಬಾಯಿಂದ ಹೇಳಿದ್ರೆ ಗೊತ್ತಾಗಲ್ಲ. ಫಿಲಮ್ ಬರಬೇಕು. ಫಿಲಮ್ ಬಂದು ನೋಡಿದ್ರೆ ಏನು ಸ್ಟೋರಿ, ಏನು ನಡೀತಿದೆ, ಈಗ ಪ್ರೆಸೆಂಟ್ ಏನು ನಡೀತಿದೆ ಎಲ್ಲ ಗೊತ್ತಾಗುತ್ತೆ. ಫಿಲಮ್ ತುಂಬ ಚೆನ್ನಾಗಿದೆ, ಬಂದು ನೋಡಿ ಸರ್. ಕೆಂಡದ ಸೆರಗು ಅಂದರೆ ಒಂದು ಒಳ್ಳೆ ಟೈಟ್ಲ್ ಇರೋ ಮೂವಿ. ಏನಂತಂದರೆ ಸರ್, ಒಂದು 4 ಜನ ಎಲ್ಲ ಕೂತಿರ್ತೀವಿ, ಒಂದು ಹೆಣ್ಮಕ್ಳು ಹಿಂಗೆ ಹೋಗ್ತಾರೆ. ಬಟ್ ನೋಡಿಬಿಟ್ಟು ನಾವು ಯಾರೋ ಒಬ್ರು ಹೇಳ್ತಾರೆ, ನೋಡು ಆ ಹುಡುಗಿ ಇರ್ಬೋದು, ಆ ಹೆಂಗ್ಸ್ ಇರ್ಬೋದು, ಈ ಥರ ವೀಕ್ಷೆ ಇದು ಮಾಡ್ತಾ ಇದ್ದಾರೆ ಅಂತಂದು ಹೇಳ್ತಾರೆ. ಹೇಳೋದು ಸುಲಭ, ಬಟ್ ಅದ್ರ ಹಿಂದ್ಗಡೆ ನೋವು ಏನಿದೆ, ಅವ್ರ ಕಷ್ಟ ಏನಿದೆ ಅನ್ನೋದು ತುಂಬ ಅಂದರೆ ತುಂಬ ಅದು ಅವ್ರಿಗೆ ಗೊತ್ತಿರುತ್ತೆ, ಅದು ಕಷ್ಟ ಏನಿರುತ್ತೆ ಅಂತ ಹೇಳಿ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಮಾತಾಡಬೇಕು. ಹಾಗಾಗಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಏನಿರುತ್ತೆ ಅಲ್ಲ, ಹೆಣ್ಣಿನ ಕಷ್ಟ ನೋವನ್ನು ಎಲ್ಲ ತೋರಿಸಿದ್ದಾರೆ. ಹಾಗಾಗಿ ಹೇಳೋದೊಂದೇ, ವೀಕ್ಷಕರಿಗೆ ಎಲ್ಲರೂ ಬಂದು ಸಿನಿಮಾ ನೋಡಿ, ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಯಾವ ರೀತಿ ಇರುತ್ತೆ ಅಂತ ಅಂದೇಳಿ ನಿಮಗೆ ಗೊತ್ತಾಗುತ್ತೆ. ಕೆಂಡದ ಸೆರಗು ಸಿನಿಮಾ ನೋಡಿ ಗೊತ್ತಾಗುತ್ತೆ. ರಾಕಿ ಸುಮ್ನರಾವ್ ಇದು ಮೊದಲ ಚೊಚ್ಚಲ ಸಿನಿಮಾದಲ್ಲಿ ಏನಂದ್ರೆ ಈ ಸಮಾಜದಲ್ಲಿ ಒಂದಿರೋದು ಹೆಣ್ಣಂದ್ರೆ ವೇಶ್ಯ ಅನ್ನೋದು ಪದ ಬಹಳ ಯೂಸ್ ಮಾಡ್ತಾರೆ. ಬಟ್ ಆ ಹೆಣ್ಣಿಗೆ ಗಂಡಿಂದ ಆಗ್ತಕ್ಕಂಥ ಎಷ್ಟು ಮೋಸಗಳು ಇದಾವಲ್ಲ, ಅದನ್ನ ಈ ಚಿತ್ರದಲ್ಲಿ ನಮ್ಮ ರಾಕಿ ಸವಿಸ್ತಾರವಾಗಿ ತೋರಿಸಿದ್ದಾನೆ. ಹೆಣ್ಣಿಗೆ ಗಂಡಿಂದ ಆಗ್ತಕ್ಕಂಥ ಮೋಸ, ಹೆಣ್ಣನ್ನ ಈ ಸಮಾಜದಲ್ಲಿ ಯಾವ ರೀತಿ ನೋಡ್ತಾರೆ, ಗಂಡು ಮಕ್ಕಳು ಯಾವ ರೀತಿ ನೋಡ್ತಾರೆ, ಇದನ್ನ ತೀಕ್ಷ್ಣವಾಗಿ ತೋರಿಸಿದಾನೆ ರಾಕಿ. ಎಲ್ಲರಿಗೂ ಕೇಳೋದು ಒಂದೇ, ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡ್ರಿ. ಆಮೇಲೆ ನಮ್ಮ ದೇಶೀಯ ಕ್ರೀಡೆ ಕುಸ್ತಿ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾನೆ. ಆಮೇಲೆ ಹೆಣ್ಣಂದ್ರೆ ಓದಕ್ಕೋ ಮನೆಗೆ ಮುಸ್ರತಿಗೆ ಅಷ್ಟಕ್ಕೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಣು ಹೊರಗೆ ಬಂದು ಏನ್ ಬೇಕಾದ್ರೆ ಮಾಡಬಲ್ಲ ಅನ್ನೋದನ್ನ ತೋರಿಸಿದಾನೆ ರಾಕಿ. ಅದರಲ್ಲೂ ಕುಸ್ತಿ ಬಗ್ಗೆ ಬಹಳ ನೀಟಾಗಿ ತೋರಿಸಿದ್ದಾನೆ. ಎಲ್ಲ ಪ್ರೇಕ್ಷಕರು ಕೇಳೋದೊಂದೇ, ಎಲ್ಲರೂ ಬಂದು ಚಿತ್ರಮಂದಿರ ಬಂದು ಚಿತ್ರ ನೋಡ್ರಿ. ನಮ್ಮ ರಾಕಿ ಸುಮ್ನೆ ನಮ್ಮ ದಾವಣಗೆರೆಯ ಪ್ರತಿಭೆ ಹೌದು. ಅವನ್ನ ಹೆಚ್ಚಿನಾಗಿ ಪ್ರೋತ್ಸಾಹ ಮಾಡಿ ಇನ್ನು ಹೆಚ್ಚಿನ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತಾ ಇದೀವಿ. ನಮ್ಮ ದಾವಣಗೆರೆ ಜನ, ಕರ್ನಾಟಕ ಜನ ಕೇಳೋದು ಒಂದೇ, ಹೊಸ ನಿರ್ದೇಶಕರನ್ನ ಸಪೋರ್ಟ್ ಮಾಡಿ ಹರಿಸಿ ನೋಡ್ಬೋದು. ಎಲ್ಲರೂ ಬಂದು ನೋಡ್ರಿ, ಯುವಕರು ಐತಲ್ಲ, ಎಲ್ಲರೂ ಬಂದು ನೋಡಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಎಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಳೋದು ಒಳ್ಳೆ ಸೂಪರ್ ಸಿನಿಮಾ. ಎಲ್ಲ ಬಂದು ವೀಕ್ಷರು ನೋಡ್ರಿ. ಓಕೆ, ಡನ್. ಚೆನ್ನಾಗೈತೆ ಅಣ್ಣ, ಸೂಪರ್ ಆಗಿ ಚೆನ್ನಾಗಿದೆ ಬ್ರೋ. ಅಣ್ಣ, ಹೆಣ್ಮಕ್ಳಿಗೆ ಒಳ್ಳೆ ಸ್ಟೋರಿ. ನಮ್ಮನ್ನ ರಾಕಿಯನ್ನು ತೆಗೆದಿದ್ದಾರೆ. ದಾವಣಗೆರೆಯಲ್ಲಿ ಎಲ್ಲರೂ ಬಂದು ಇಂಥ ಒಂದು ಫಿಲಮಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಬಂದು ಫಿಲಮ್ ನೋಡಿ ಸಪೋರ್ಟ್ ಮಾಡಿ, ಆಯಿತಾ. ನಮ್ಮ ಹೆಣ್ಮಕ್ಳಿಗೆ ತುಂಬ ಮುಖ್ಯವಾದ ಒಂದು ಫಿಲಮು. ಎಲ್ಲರೂ ಬಂದು ನಮ್ಮನ್ನ ರಾಕಿಯನ್ನಿಗೆ ಸಪೋರ್ಟ್ ಮಾಡಿ ಫಿಲಮ್ ಗೆಲ್ಲಿಸಿ ಅಷ್ಟೇ. ಒಬ್ಬ ಹಿಂದೂ ಹುಡುಗಿಯರು ನೋಡೋ ಫಿಲಮ್ಮು ಭಾಳ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡೋ ಫಿಲಮ್ ಸೂಪರ್, ಚೆನ್ನಾಗಿ ಫಿಲಮ್ ಸೂಪರ್ ಸರ್. ಚೆನ್ನಾಗಿದೆ, ಕಾದಂಬರಿ ಆಧಾರಿತ ಮೂವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸಂದೇಶ ಇದೆ. ಬಂದು ಎಲ್ಲರೂ ಫಿಲಮ್ ನೋಡಿ ಚೆನ್ನಾಗಿದೆ. ದಾವಣಗೆರೆ ಹುಡುಗ ಪ್ರೋತ್ಸಾಹಿಸಬೇಕು. ಸೂಪರ್ ಸರ್ ಫಿಲಮ್. ಆದರೆ ಹೆಣ್ಮಕ್ಳು ಬಂದು ನೋಡಬೇಕು, ನೋಡಿ ಅವರು ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಏನಿದೆ ಅಂತ ಗೊತ್ತಾಗುತ್ತೆ. ಹೆಣ್ಣಲ್ಲಿ ಒಂದು ಶಕ್ತಿ ಇದೆ ಅನ್ನೋದೊಂದು ಇದರಲ್ಲಿ ತೋರಿಸಿದ್ದಾರೆ. ರಾಕಿ ಬಾಯಿಗೆ ಜೈ ಇದೆ. ಏನಪ್ಪ ಅಂದರೆ ಒಂದು ನಿಶಕ್ತಿ ಹೆಣ್ಣ ಶಕ್ತಿ ಥರ ತೋರಿಸಿದ್ದಾರೆ ಫಿಲಮ್ನಲ್ಲಿ. ನಮ್ಮ ದೇಶಕ್ಕೆ ಹೆಣ್ಣ ಭಾಳ ಅಗೌರವವಾಗಿ ನಡ್ಕೊತಾರಿರೋರಿಗೆ ಒಂದು ಒಳ್ಳೆ ಶಕ್ತಿ ಅಂತ ತೋರಿಸಿದ್ದಾರೆ ಫಿಲಮ್ನಲ್ಲಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲೇ ನೋಡಿ. ಎಲ್ಲರೂ ಹೆಣ್ಣು ಏನು ಅಂತ ಕಡೆಗಣಿಸೋರಿಗೆ ಒಂದೊಳ್ಳೆ ಮಾದರಿಯಾಗಿದೆ ಫಿಲಮು. ತುಂಬ ಚೆನ್ನಾಗಿದೆ, ಬಂದು ದಯವಿಟ್ಟು ನೋಡಿ ಚಿತ್ರಮಂದಿರಗಳಲ್ಲಿ. ಇದ್ರ ಬಗ್ಗೆ ಅಂದರೆ ಸರ್, ಈಗ ಯಾವುದೋ ಪ್ರತಿಯೊಬ್ಬ ಮನುಷ್ಯಗೂ ಏನಂತಂದರೂ ಒಂದು ಇದು ಇರಬೇಕು, ಮನುಷ್ಯತ್ವ ಅನ್ನೋದಿರಬೇಕು. ಒಂದೇನೋ ಲವ್ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಏನೇ ಒಂದು ಮಾಡಿರ್ಬೋದು, ಅದನ್ನು ನಿಯತ್ತಾಗಿ ಉಳಿಸ್ಕೊಂಡು ಹೋಗಬೇಕು. ಇನ್ನೊಂದು ಹೆಣ್ಣನ್ನು ಹಾಳು ಮಾಡಿ ತನ್ನ ಉದ್ಧಾರಕ್ಕೋಸ್ಕರ ಇದು ಬೇಳೆ ಬೆಸ್ಕೋಬಾರ್ದು. ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ಫಿಲಮ್ನಲ್ಲಿ. ಯಾರೇ ಆಗಿರ್ಬೋದು ಸರ್, ಒಂದು ಹೆಣ್ಣನ್ನು ಗೌರವಯುತವಾಗಿ ನಡೆಸ್ಕೊಳ್ಳೋದು ಒಂದು ಒಳ್ಳೆ ಮೆಸೇಜ್ ಇದೆ ಫಿಲಮಲ್ಲಿ. ಮತ್ತು ದೇಶಕ್ಕೋಸ್ಕರ ಮನೆಯಲ್ಲಿ ಎಷ್ಟು ಕೆ ಜಿನಾರ ಚೀನ ತರ್ಬೋದಂತೆ
ದೇಶಕ್ಕೋಸ್ಕರ ಚಿನ್ನ ತರಬೇಕು ಅದೊಂದು ಡೈಲಾಗ್ ಮಾತ್ರ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಸರ್, ಆಲ್ ಬೆಸ್ಟ್. ಗುರು ಗೊತ್ತಿಲ್ಲ ಮರಿಬೇಡ. ಮೇಲಿಂದ ಹೇಳಿ ಒಂದು ಮೂಟೆ ಬೆಳಿ, ನಮ್ಮ ಇಷ್ಟ ದೃಷ್ಟಿ ಆಗ್ಬಾರ್ದು. ಹೇಳಿ ಇನ್ನೊಂದು ಟೈಮ್ ಹೇಳಿ. ಕೊಡು ಜೋರ ಕೊಡು.